ಈಗ ಬರಲಿದೆ ಭಾರತದ ಭ್ರಷ್ಟಾಚಾರದ ಬಗ್ಗೆ ಒಂದು ಸಣ್ಣ ನಾಟಕ ಗಿರಿಜಾ ಶಿವಕುಮಾರ್ ಅವರು ರಚಿಸಿದ ಸಾಕು ಸಾಕು ಸಾಕು. ಭಾರತದ ಭ್ರಷ್ಟಾಚಾರವು ಮೇಲೆ ಮೇಲೆ ಬೆಳೆತಾನೇ ಇದೆ. ಎಲ್ಲೆಲ್ಲಿ ನೋಡಿದರೆ ಯಾವ ಹತ್ರನೂ ಇದೇ ಮಾತು. ಇತ್ತೀಚೆಗೆ ಒಬ್ಬ ಪುಣ್ಯ ಪುರುಷ ಅಣ್ಣಾ ಹಜಾರೆ ಎಂಬವರು ಬಂದು ದೇಶವನ್ನೇ ನಡಗಿಸುತ್ತಿದ್ದಾರೆ. ದೇಶ ಏನು, ವಿದೇಶದಿಂದನೂ ಸಾಕಷ್ಟು ಬೆಂಬಲವು ಬರುತ್ತಾನೇ ಇದೆ ದಿನ ದಿನ. ಆದರೆ ಇಂದು ನಮ್ಮ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅಣ್ಣಾ ಹಜಾರೆ ಅವರು ಬಂದಿದ್ದಾರೆ, ಗೊತ್ತೇನು? ಅವರ ಜೊತೆ ಓಡೋಡಿ ಬಂದಿರುವವರು ನಮ್ಮ ದೇಶದ ಪ್ರಧಾನಿಯವರು ಮತ್ತು ರಾಷ್ಟ್ರಪತಿಯವರು ಕೂಡ. ಇವರೆಲ್ಲರನ್ನ ಲೈವ್ ಸಂದರ್ಶನವನ್ನು ಮಾಡುತ್ತಿದ್ದಾರೆ ಬ್ರಿಸ್ಬೇನ್ ಕನ್ನಡ ವಾಹಿನಿಯ ನಿವೇದಿತಾ ಮಹೇಶ್ ಅವರು. ಬನ್ನಿ ಕೇಳೋಣವೇ ಏನು ಹೇಳ್ತಾರೆ ಅಣ್ಣಾ ಹಜಾರೆ ಅವರು ಅಂತ. What could be a better time for a visionary to make his presence felt and counter corruption laws? Brace up to a live interview and listen to what our Prime Minister, President Aಣ್ಣಾ Hazare and his followers have to say. This item has been choreographed by Greta Gerwig and David English. Now please welcome our little performers, Naitik Anchi, Pratik Nahin, Amita Bello, Sonia Prasad, and Shruti Bhatt. ಆದರೆ ಅದರ ಬಗ್ಗೆ ನಾವೇನಾದರೂ ಯೋಚನೆ ಮಾಡ್ತೀವ? ಇಲ್ಲ. ಅದರಿಂದ ಇವಾಗ ಭಾರತದಿಂದ ಮುಸ್ಲಿಂಗೆ ಅಣ್ಣಾಜಿ ಅವರು ಆಗಮಿಸಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಅಯ್ಯೋ, ಅಣ್ಣಾಜಿ ಅವರು ಏನು ಹೇಳೋದು ಬಗ್ಗೆ? ಅವರು 20 ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ. ಅವರಿಗೆ ಮಾತಾಡೋದಕ್ಕೂ ಶಕ್ತಿ ಇಲ್ಲ. ಆದರೂ ಭಾರತಾಂಬೆಯ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳಿ ನೋಡೋಣ. ಸಾಕು ಸಾಕು ಅಣ್ಣಾಜಿ, ಆಯನ ಪಡ್ಕೊಳ್ಳಬೇಡಿ. ಅವ್ರು ಹೇಳ್ತಿರೋದು ಸಾಕು ಸಾಕು ಭ್ರಷ್ಟಾಚಾರ ಅಂತ ಹೇಳ್ತಿದ್ದಾರೆ. ಅವರು 20 ದಿವಸ ಉಪವಾಸ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ನಾವು ಈ ಕನ್ನಡ ದೇಶದಲ್ಲಿದ್ದು ನಾವೇನ್ ಮಾಡ್ತಾ ಇದ್ದೀವಿ? ನಡೀತಾರೆ ಸರಿನಾ? ವೀಕ್ಷಕರ ಪಾರ್ಟಿಸಿಪೇಷನ್ ಬೇಕು. ಏನ್ ಹೇಳ್ತೀರಾ? ಭ್ರಷ್ಟಾಚಾರ ನಡೆಯೋದು ಸರಿನಾ? ಇಲ್ಲ ಅಲ್ಲ. ಅದಕ್ಕೆ ನಮ್ಮ ರಾಷ್ಟ್ರಪತಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಏನ್ ಹೇಳ್ತಾರೆ ಕೇಳೋಣ. ಯೋಚನೆ ಮಾಡ್ತಾರಂತೆ. ಹಾಗಾದ್ರೆ ನಮ್ಮ ಪ್ರಧಾನಮಂತ್ರಿ ಪ್ರತಿಭಾ ಪಾಟೀಲ್ ಅವರು ಕೇಳೋಣವೇ? ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಇನ್ನೂ ಸಂಸದಲ್ಲಿ ಚರ್ಚೆ ಮಾಡ್ಬಿಟ್ಟು ಹೇಳ್ತಾರಂತೆ. ಪ್ರಧಾನಮಂತ್ರಿಗಳೇ, ಗಾಂಧೀಜಿಯವರ ಸಂಬಂಧವಿರುವ ಅಣ್ಣಾಜಿ ಅವರು ಅವರಿಗೆ ವಿಶ್ವದಲ್ಲಿನ ಎಲ್ಲ ಕನ್ನಡಿಗರ ಸಮಸ್ಯೆ ಇದೆ. ಆದ್ದರಿಂದ ನೀವು ಈ ಇದಕ್ಕೆ ಸಹಿ ಹಾಕಲೇಬೇಕು. ಸಹಿ ಹಾಕಲೇಬೇಕು. ಅದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ? ಇದೆ ಇದೆ. ಆಯ್ತು, ಇವಾಗ ಎಲ್ಲರೂ ಹೇಳಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ ಕೇಳೋಣವೇ? ರಾಷ್ಟ್ರಪತಿ ಅವರು ರುಜು ಹಾಕ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ನೀವೆಲ್ಲರೂ ನಮ್ಮೊಂದಿಗಿದ್ದು ಇಷ್ಟ ತನಕ ನಮ್ಮ ಸಂದರ್ಶನ ಕೇಳಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಅಣ್ಣಾ ಹಜಾರೆ ಅವರು ನೈತಿಕ್ ಆಂಚಿ, ಪ್ರಧಾನಿಯವರು ಪ್ರತೀಕ್ ನವೀನ್, ನಮ್ಮ ದೇಶದ ರಾಷ್ಟ್ರಪತಿಗಳು ಶ್ರೀಮತಿ ಪ್ರತಿಭಾ ಪಾಟೀಲ್, ಅಮಿತಾ ಬೆಲ್ಲೋ ಪ್ರಸಾದ್, ಹಾಗೆ ಮತ್ತೊಬ್ಬ ಬೆಂಬಲಿಗರು ಬಂದಿದ್ದಾರೆ ದೇಶದಿಂದ, ಸೃಷ್ಟಿ ಧವನ್. ಒಂದು ನಿಮಿಷ. ಅದಕ್ಕೆ
ಮಾಡಿದ ಸಾಕಾಗಿಲ್ಲ. ಎಲ್ಲರೂ ಕನ್ನಡ ಹಾಡು ಆಡಬೇಕು, ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಕಾರ್ಟೂನ್ ನೋಡಬೇಕು. ನಮ್ಗಂಗ ಎಲ್ಲರೂ ಕನ್ನಡದಾಗ ಮಾತಾಡಬೇಕು. ಅಂತಾರಾಷ್ಟ್ರೀಯ ನೃತ್ಯ ಕಲಾ ಪ್ರೇರಣಾ ನಾಗೇಶ್ ಅವರಿಂದ ಬ್ರಿಸ್ಬೇನ್ ಕನ್ನಡ ಪುಟಾಣಿಗಳು ರಾಷ್ಟ್ರೀಯ ಸಂಗೀತ ಮತ್ತು ನೃತ್ಯ ಅಲ್ಲದಿದ್ದರೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಮತ್ತು ಸಂಗೀತ ಕೂಡ ಅದರಲ್ಲೂ ಉತ್ತಮ ಹೆಸರನ್ನು ಗಳಿಸ್ತಾ ಇದ್ದಾರೆ. ಇಲ್ಲಿರುವ ಪ್ರೇರಣಾ ನಾಗೇಶ್ ಅವರು ನಮಗೆ ರಷ್ಯಾಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಯಾಕೆ ಅಂದರೆ ಅವರು ಪ್ರೆಸೆಂಟ್ ಮಾಡುವ ನೃತ್ಯ ರಷ್ಯನ್ ಬ್ಯಾಲೆ ಮತ್ತು ಟ್ಯಾಪ್ ಡ್ಯಾನ್ಸ್.